ಇನ್ನೊಂದು ಕಮೆಂಟ್ ಏನಂತಂದ್ರೆ, ಗೌತಮಿ ಅವರು ಆಲ್ವೇಸ್ ಪಾಸಿಟಿವ್ ಅನ್ಕೊಂಡೆ ಒಂದು ನೆಗೆಟಿವ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಸೊ ಆ ಪಾಸಿಟಿವಿಟಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಆಸ್ ಎ ಫ್ರೆಂಡ್ ಆಗಿ ನಿಮ್ಗೆ ಕಾಣಿಸ್ತಾ ಅಂತ? ಅವ್ರ ಏನು ವ್ಯಕ್ತಿತ್ವ ಇತ್ತು ಫಸ್ಟ್ ಡೇ ಏನ್ ನೋಡಿದ್ರು ಲಾಸ್ಟ್ ವರ್ಗು ಹಂಗೆ ಇತ್ತು. ಆಮೇಲೆ 120 ದಿನ ನಾಟಕ ಮಾಡಕ್ಕಾಗಲ್ಲ. ಹೌದು. ನಾಟಕ ಅಂತೂ ಮಾಡಕ್ಕಾಗಲ್ಲ. ಆ ಸ್ಮೈಲು ಮುಗುಳ್ನಗೆ ಇಟ್ಕೊಂಡು ಅವ್ರು ಆಗಲ್ಲ. ಆ ರೀತಿ ಅವರು 7-8 ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ವನದುರ್ಗ ತಾಯಿ ಟೆಂಪಲ್ಗೆ ಹೋಗಿ ಅದಾದ್ಮೇಲೆ ಶ್ಲೋಕಗಳು ಹೇಳಿ ಒಂದಷ್ಟು ನೆಗೆಟಿವಿಟಿನ ತಲೆಯಿಂದ ತೆಗೆದಾಕಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ತೆಗೆದಾಕಿ, ಆಲೋಚನೆಗಳು ಮಾಡೋದನ್ನ ತೆಗೆದಾಕಿ, ಬಿ ಪಾಸಿಟಿವ್ ಆಗೇ ಇರೋಣ, ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮ ಮಾತುಗಳಿಂದ ಯಾರಿಗೂ ಹರ್ಟ್ ಆಗಬಾರ್ದು, ಅದನ್ನ ಚಂದ ಮಾಡಿ ಹೇಳೋಣ, ಹೇಳೋ ರೀತಿನಲ್ಲಿ ಚಂದ ಮಾಡಿ ಹೇಳೋಣ, ಆ ರೀತಿ ಇರುವಂತ ವ್ಯಕ್ತಿತ್ವ ಅವರು. ಹಾಗಾಗಿ ಅವ್ರ ನಾಟಕ ಇನ್ನೊಂದು ಮತ್ತೊಂದು ಅವ್ಯಾವುದು ಕಾಣಿಸ್ಲಿಲ್ಲ. ಅವ್ರು ಏನ್ ಈಗ ಹೊರಗಡೆ ಬಂದಾದ್ಮೇಲೆ ಒಳಗೆ ಹೇಗಿದ್ರು ಹಾಗೆ ಇದ್ರು. ಓಕೆ. ಇನ್ನೊಂದು ಕಮೆಂಟ್ ಏನಂತಂದ್ರೆ, ಗೌತಮಿ ಅವರು ಆಲ್ವೇಸ್ ಪಾಸಿಟಿವ್ ಅನ್ಕೊಂಡೆ ಒಂದು ನೆಗೆಟಿವ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಸೊ ಆ ಪಾಸಿಟಿವಿಟಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಆಸ್ ಎ ಫ್ರೆಂಡ್ ಆಗಿ ನಿಮ್ಗೆ ಕಾಣಿಸ್ತಾ ಅಂತ? ಅವ್ರ ಏನು ವ್ಯಕ್ತಿತ್ವ ಇತ್ತು ಫಸ್ಟ್ ಡೇ ಏನ್ ನೋಡಿದ್ರು ಲಾಸ್ಟ್ ವರ್ಗು ಹಂಗೆ ಇತ್ತು. ಆಮೇಲೆ 120 ದಿನ ನಾಟಕ ಮಾಡಕ್ಕಾಗಲ್ಲ. ಹೌದು. ನಾಟಕ ಅಂತೂ ಮಾಡಕ್ಕಾಗಲ್ಲ. ಆ ಸ್ಮೈಲು ಮುಗುಳ್ನಗೆ ಇಟ್ಕೊಂಡು ಅವ್ರು ಆಗಲ್ಲ. ಆ ರೀತಿ ಅವರು 7-8 ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ವನದುರ್ಗ ತಾಯಿ ಟೆಂಪಲ್ಗೆ ಹೋಗಿ ಅದಾದ್ಮೇಲೆ ಶ್ಲೋಕಗಳು ಹೇಳಿ ಒಂದಷ್ಟು ನೆಗೆಟಿವಿಟಿನ ತಲೆಯಿಂದ ತೆಗೆದಾಕಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ತೆಗೆದಾಕಿ, ಆಲೋಚನೆಗಳು ಮಾಡೋದನ್ನ ತೆಗೆದಾಕಿ, ಬಿ ಪಾಸಿಟಿವ್ ಆಗೇ ಇರೋಣ, ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮ ಮಾತುಗಳಿಂದ ಯಾರಿಗೂ ಹರ್ಟ್ ಆಗಬಾರ್ದು, ಅದನ್ನ ಚಂದ ಮಾಡಿ ಹೇಳೋಣ, ಹೇಳೋ ರೀತಿನಲ್ಲಿ ಚಂದ ಮಾಡಿ ಹೇಳೋಣ, ಆ ರೀತಿ ಇರುವಂತ ವ್ಯಕ್ತಿತ್ವ ಅವರು. ಹಾಗಾಗಿ ಅವ್ರ ನಾಟಕ ಇನ್ನೊಂದು ಮತ್ತೊಂದು ಅವ್ಯಾವುದು ಕಾಣಿಸ್ಲಿಲ್ಲ. ಅವ್ರು ಏನ್ ಈಗ ಹೊರಗಡೆ ಬಂದಾದ್ಮೇಲೆ ಒಳಗೆ ಹೇಗಿದ್ರು ಹಾಗೆ ಇದ್ರು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.